ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದುಬಿಟ್ಟು ಒಂದೇ ಒಂದು ಸ್ಟೆಪ್ಪಲ್ಲಿ ಕ್ರೋಶೆ ಡಿಸೈನ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿ ಹಾಕ್ಕೋಬೋದು, ತುಂಬ ಬೇಗ ಕೂಡ ಆಗುತ್ತೆ. ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಈ ರೀತಿ ಇದೆ. ಸೊ ಬ್ಲ್ಯಾಕು, ರಾಣಿ ಪಿಂಕು, ಹಾಗೆ ಪಿಂಕ್ ಕಲರ್ ಕೂಡ ಇಲ್ಲಿ ಸ್ಯಾರಿ ಕಲರ್ ಇದೆ. ಸೊ ನಾನಿಲ್ಲಿ ಬಂದುಬಿಟ್ಟು ಬ್ಲ್ಯಾಕ್ ಕಲರಿಂದ ವರ್ಕ್ ಮಾಡ್ತಾ ಇದ್ದೀನಿ, ಯಾಕಂದರೆ ಸ್ಯಾರಿ ಕೂಡ ಬಾಡಿ ಕಲರ್ ಮಧ್ಯದಲ್ಲಿ ಬ್ಲ್ಯಾಕೇ ಇದೆ. ಇದು ಸ್ಯಾರಿ ಬಂದು ಇಲ್ಲಿ ಇದಕ್ಕೆ ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ, 10 ಆದರೂ ಕೂಡ ನಡೆಯುತ್ತೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿಬಿಟ್ಟು 2 ಟೈಮ್ ಲಾಕ್ ಮಾಡ್ತೀವಲ್ಲ, ಆ ರೀತಿ ಲಾಕನ್ನು ಹಾಕ್ಕೊಂಡಿದ್ದೀನಿ. 2 ಲಾಕ್ ಹಾಕಿದ ಮೇಲೆ ಇಲ್ಲಿ ನಾನು 4 ಚೈನ್ನ ಮಾಡ್ಕೊತಾ ಇದ್ದೀನಿ. 4 ಚೈನ್ ಹಾಕಿಬಿಟ್ಟು ಈ ಒಂದು 4 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ, ಬಟ್ಟೆಗೆ ಲಾಕ್ ಮಾಡ್ಕೊತಾ ಈ ರೀತಿ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು, ನಾನಿಲ್ಲಿ ಮಣಿ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ವ. ಸೊ ಗೋಲ್ಡ್ ಕಲರು ಮೀಡಿಯಮ್ ಸೈಜ್ ಇರುವಂಥ ಬೀಡನ್ನ ತೊಗೊಂಡಿದ್ದೀನಿ. ಈ ಬೀಡನ್ನ ಇದಕ್ಕೆ ಹಾಕಿಬಿಟ್ಟು ಇದು ಕೂಡ ಎಲ್ಲಿಗೆ ಬರುತ್ತಲ್ಲಿ ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಹಾಕಿದ ಮೇಲೆ 1 ಚೈನ್ ಮಾಡ್ಕೊತಾ ಇದ್ದೀನಿ. 1 ಚೈನ್ ಹಾಕಿಬಿಟ್ಟು ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಹಾಕ್ತಾ ಇದ್ದೀನಿ. ಈ ರೀತಿ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ ಹಾಕಿದ ಮೇಲೆ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಇಲ್ಲೇನು ಬೀಡ್ ಲಾಕ್ ಹಾಕಿದ್ವಲ್ವ, ಈ ಒಂದು ಬೀಡ್ ಲಾಕಲ್ಲಿ ಈ ಥರ ದಾರ ಇದೇ ಒಂದು ಹೋಲಲ್ಲಿ ನೀಡಲ್ನ ಹಾಕಿ ದಾರನ ತಂದು ಸ್ವಲ್ಪ ಈ ರೀತಿ ಎಳ್ಕೊಳ್ಳಿ. ಡಿಸೈನ್ ಅನ್ನೋದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. 2ರಲ್ಲಿ ಬಂದ್ ಮಾಡ್ಕೊತಾ ಇದ್ದೀನಿ, 2ರಲ್ಲಿ ಬಂದ್ ಮಾಡ್ಕೊತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಇದರಲ್ಲೇ ಹೋಗಿ ದಾರ ತಂದು 2ರಲ್ಲಿ 1, 2ರಲ್ಲಿ ಬಂದ್ ಮಾಡ್ಕೊತಾ ಇದ್ದೀನಿ. ಒಂದು ಬೀಡ್ ಹಾಕಿದ ಮೇಲೆ 2 ಸರಿ ಡಬಲ್ ಕ್ರೋಶೆನ ಹಾಕ್ಕೊಂಬಿಟ್ಟು ಇಲ್ಲಿ ನಾನು 3 ಚೈನ ಮಾಡ್ಕೊತಾ ಇದ್ದೀನಿ. ಈ ರೀತಿ 2 ಡಬಲ್ ಕ್ರೋಶೆ ಹಾಕಿ 3 ಚೈನ್ ಮಾಡ್ಕೊಂಡ್ಮೇಲೆ ಈ 2 ಡಬಲ್ ಕ್ರೋಶೆ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡ್ಬಿಟ್ಟು ಈ ಒಂದು 3 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 3 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಈಗ ಸೇಮ್ ಮತ್ತೆ 3 ಚೈನ ಮಾಡ್ಕೊತಾ ಇದ್ದೀನಿ. ಮತ್ತು ಈ ಒಂದು 3 ಚೈನು ಇದರ ಒಳಗಡೆನೆ ಲಾಕ್ ಮಾಡ್ಕೊತಾ ಇದ್ದೀನಿ. 2 ಟೈಮ್ 3 ಚೈನ ಹಾಕಿಬಿಟ್ಟು ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ 1 ಟೈಮ್ 3 ಚೈನ ಮಾಡ್ಕೊತಾ ಇದ್ದೀನಿ. ಮತ್ತು ಇದೇ ಒಂದು 3 ಚೈನು ಇದೇ ಒಂದು ಡಬಲ್ ಕ್ರೋಶೆ ಕಂಬ 2 ಮಧ್ಯದಲ್ಲಿ ನೀಡಲ್ನ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 3 ಪಿಕೋಟ ಹಾಕಿದ್ದೀನಿ. ಸ್ವಲ್ಪ ಮತ್ತೆ ದಾರ ಮೇಲೆ ಮಾಡಿಕೊಂಡು ಈಗ ಮತ್ತೆ ಒಂದು ಬೀಡನ್ನ ತೊಗೊತಾ ಇದ್ದೀನಿ. ಈ ರೀತಿ ಪಿಕೋಟ ಹಾಕಿದ ಮೇಲೆ ಮತ್ತೆ ಒಂದು ಬೀಡನ್ನ ಹಾಕಿಬಿಟ್ಟು ಈಗ ನಾನೇನು ಬೀಡ್ ಲಾಕ್ ಏನು ಮಾಡ್ತಾ ಇಲ್ಲ ಇಲ್ಲಿ, ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ಕೊತಾ ಇದ್ದೀನಿ. ಇದೇ ಒಂದು ಫಸ್ಟ್ ಏನು ಡಬಲ್ ಕ್ರೋಶೆ ಕಂಬ ಹಾಕಿದ್ವಲ್ಲ ಇದ್ರ ಒಳಗಡೆನೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡ್ಬಿಟ್ಟು ಮತ್ತೆ ಒಂದು ಡಬಲ್ ಕ್ರೋಶೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಮತ್ತೆ ಒಂದು ಡಬಲ್ ಕ್ರೋಶೆ. ಈಗ ಈ ಕಡೆ ಕೂಡ 2 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡಿದ್ದೀನಿ. 2 ಡಬಲ್ ಕ್ರೋಶೆ ಹಾಕಿದ ಮೇಲೆ ಸೇಮ್ ಮತ್ತೆ ನಾನು 3 ಚೈನ ಮಾಡ್ಕೊತಾ ಇದ್ದೀನಿ. ಮತ್ತು ಈ ಒಂದು 3 ಚೈನು ಈ 2 ಡಬಲ್ ಕ್ರೋಶೆ ಮಧ್ಯದಲ್ಲಿ ಲಾಕ್, ಮತ್ತೆ ಸೇಮ್ 3 ಚೈನ್, ಮತ್ತು ಈ ಒಂದು ಡಬಲ್ ಕ್ರೋಶೆದಲ್ಲಿ ಲಾಕ್, ಮತ್ತೆ ಸೇಮ್ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕ್ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ಕೊತಾ ಇದ್ದೀನಿ. ಮತ್ತು ಇದೇ ಒಂದು ಬೀಡ್ ಗ್ಯಾಪಲ್ಲಿ ಹೋಗಿಬಿಟ್ಟು ದಾರನ ತಂದು ಸ್ವಲ್ಪ ಎಳ್ಕೊತ ಒಂದು ಡಬಲ್ ಕ್ರೋಶೆ ಕಂಬನ
ಮಾಡ್ಕೊತಾ ಇದ್ದೀನಿ. ಈ ರೀತಿ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಈ ರೀತಿ ನಿಧಾನಕ್ಕಾಗಿ ಡಿಸೈನ್ನ ಈ ರೀತಿ ತಿರ್ಸ್ಕೊಂಬಿಟ್ಟು ಕರೆಕ್ಟಾಗಿ ನೋಡಿ ಅಳತೆ ನೋಡ್ಕೊಳ್ಳಿ. ಸ್ಯಾರಿಗೆ ಲೂಸಾಗೂ ಬೇಡ, ಟೈಟಾಗೂ ಬೇಡ, ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡ್ಕೊಂಬಿಟ್ಟು ನೀಡಲ್ನ ಬಟ್ಟೆಗೆ ಹಾಕಿ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕ್ ಹಾಕಿದ ಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನು ಒಂದು ಲಾಕ್, ಸಿಂಗಲ್ ಲಾಕ್ ಹಾಕಿ ಕುಚ್ಚಿಗೆ ಚೈನ್ ಹಾಕಿದ್ರು ನಡೆಯುತ್ತೆ. ಸ್ವಲ್ಪ ಒಂದು 2 ಲಾಕ್ ಹಾಕೋದ್ರಿಂದ ಸ್ವಲ್ಪ ನೀಟ್ ಫಿನಿಶಿಂಗ್ ಕಾಣಿಸುತ್ತೆ. ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ ಹಾಕಿಬಿಟ್ಟು ಎಲ್ಲಿ ಬರುತ್ತಲ್ಲಿ ನೋಡಿ ಕರೆಕ್ಟಾಗಿ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ದಾರ ಸ್ವಲ್ಪ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ತೊಗೊತಾ ಇದ್ದೀನಿ. ಬೀಡನ್ನ ತೊಗೊಂಡ್ಬಿಟ್ಟು ಈ ಬೀಡಲ್ಲಿ ಬರ್ತಲ್ಲಿ ನೋಡಿ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಹಾಕಿದ ಮೇಲೆ ಜಸ್ಟ್ ಒಂದು ಚೈನ ಮಾಡ್ಕೊಂಡಿದ್ದೀನಿ. ಒಂದು ಚೈನ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಮತ್ತೆ ದಾರನ ಮೇಲೆ ಮಾಡಿ ನೀಡಲನ್ನು ತೆಗೆದುಬಿಟ್ಟು ನೀಡಲ್ಗೆ ಒಂದು ಬೀಡನ್ನ ಹಾಕಿದ ಮೇಲೆ ದಾರಕ್ಕೆ ಈ ರೀತಿ ಪೂಣಿಸ್ಕೊಂಡು ಮತ್ತು ಈ ಬೀಡನ್ನ ಲಾಕನ್ನು ಮಾಡಿದ್ದೀನಿ. ಈ ಲಾಕ್ ಹಾಕಿದ ಮೇಲೆ ಮತ್ತೆ ಒಂದು ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲೇ ನಾವು ಬೀಡ್ ಲಾಕ್ ಹಾಕಿದ್ವಲ್ಲ ಫ್ರೆಂಡ್ಸ್, ಇದ್ರೊಳಗಡೆ ನಾನು ಡಬಲ್ ಕ್ರೋಶೆಗಳನ್ನ ಮಾಡ್ಕೊತೀನಿ. ಈ ರೀತಿ 2 ಬಾರಿ ಆ ಡಬಲ್ ಕ್ರೋಶೆನ ಮಾಡ್ಕೋಬೇಕಾಗುತ್ತೆ. 2 ಟೈಮ್ ಡಬಲ್ ಕ್ರೋಶೆ. ಈ ರೀತಿ 2 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ 3 ಚೈನ್ ಹಾಕಿಬಿಟ್ಟು ಈಗೇನು 2 ಡಬಲ್ ಕ್ರೋಶೆ ಹಾಕಿದ್ವಲ್ವ ಇದ್ರ ಮಧ್ಯದಲ್ಲಿ ಆ ಕಡೆ ಈ ಕಡೆ ಒಂದು ಡಬಲ್ ಕ್ರೋಶೆ ಮಧ್ಯದಲ್ಲಿ ನೀಡಲ್ನ ಹಾಕಿಬಿಟ್ರೆ ಈ ರೀತಿ ಚೈನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ. ಈ ಥರ 3 ಪಿಕಾಟ್ಗಳನ್ನ 2 ಡಬಲ್ ಕ್ರೋಶೆದಲ್ಲಿ ಹಾಕೋಬೇಕಾಗುತ್ತೆ. ತುಂಬ ಈಸಿಯಾಗಿ ಹಾಕೋಬೋದು ಫ್ರೆಂಡ್ಸ್, ಡಿಫ್ರೆಂಟಾಗಿ ಬರುತ್ತೆ. ಸೊ ನಾನಿಲ್ಲಿ ಬಂದು ಕಲರ್ ಚೇಂಜ್ ಮಾಡ್ತೀನಿ. 2 ಬ್ಲ್ಯಾಕ್ ಕಲರಲ್ಲಿ, 2 ರಾಣಿ ಪಿಂಕ್ ಕಲರಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಡಿಸೈನ್ ತೋರಿಸ್ತೀನಿ ನಾನು ಯಾವ ಥರ ಕಾಣಿಸುತ್ತೆ ಅಂತ. ಒಂದೇ ಒಂದು ಸ್ಟೆಪ್ಪಲ್ಲಿ ಬರೋದ್ರಿಂದ ಈ ರೀತಿ ನೀವು ಕಲರ್ನ ಚೇಂಜ್ ಮಾಡಿಕೊಂಡು ಡಿಸೈನ್ನ ಹಾಕ್ಕೋಬೋದು. ಇದು ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. 2 ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಮತ್ತು ಸೇಮ್ 3 ಚೈನ್ನ ಮಾಡ್ಕೊತಾ ಇದ್ದೀನಿ. ಈ ಒಂದು 3 ಚೈನು ಇದ್ರ ಒಳಗಡೆ ಲಾಕ್ ಮತ್ತು ಸೇಮ್ 3 ಚೈನ್ ಮತ್ತು ಲಾಕ್ ಮತ್ತು 3 ಚೈನ್ ಮತ್ತು ಲಾಕ್ ರೀತಿ ಲಾಕ್ ಮಾಡ್ಕೊಂಡಿದ್ದೀನಿ. ರೀತಿ 3 ಪಿಕಾಟ್ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೊಳ್ಳೋಣ. ಇದ್ರ ಒಳಗಡೆ ಮತ್ತೆ ಹೋಗ್ಬಿಟ್ಟು ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಈ ರೀತಿ ಡಬಲ್ ಕ್ರೋಶೆನ ಹಾಕ್ಕೊಂಡ್ಬಿಟ್ಟು ಈ ರೀತಿ ಡಿಸೈನ್ನ ತಿರ್ಸ್ಕೊಂಡು ಲಾಕ್ ಮತ್ತು ಒಂದು ಲಾಕ್, 4 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರ್ತಲ್ಲಿ ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ. ಡಿಸೈನ್ ಬಂದುಬಿಟ್ಟು ಈ ರೀತಿ ಬರುತ್ತೆ. ತುಂಬ ಕ್ಯೂಟಾಗಿ ಬರುತ್ತೆ ಫ್ರೆಂಡ್ಸ್. ಸ್ಯಾರಿ ಬಂದು ಬ್ಲ್ಯಾಕ್ ಕಲರಲ್ಲಿ ಹಾಕಿರೋದ್ರಿಂದ ಈ ರೀತಿ ಕಾಣಿಸ್ತಾ ಇದೆ ಅಷ್ಟೇ. ಸೊ ಡಿಸೈನು ಡಿಫ್ರೆಂಟಾಗಿ ಕ್ರಾಸಲ್ಲಿ ಒಂದೇ ಒಂದು ಸ್ಟೆಪ್ಪಲ್ಲಿ ನೀವು ಈ ಡಿಸೈನ್ನ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಬಂದು ಈ ರೀತಿ ಕಲರ್ ಚೇಂಜ್ ಮಾಡಿದ್ದೀನಿ. ಮಧ್ಯದಲ್ಲಿ 2 ಬ್ಲ್ಯಾಕ್ ಕಲರಲ್ಲೇ ಹಾಕಿಬಿಟ್ಟು 2 ಈ ರೀತಿ ರಾಣಿ ಪಿಂಕಲ್ಲಿ ಹಾಕಿಬಿಟ್ಟು ಮತ್ತು ಬ್ಲ್ಯಾಕ್ ದಾರನ ನಾನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಸೊ ಆದಷ್ಟು ಈ ರೀತಿ ನೀವೇನಾದರೂ ಡಬಲ್ ಕಲರಲ್ಲಿ ಹಾಕ್ಕೊಳ್ಳೋಂಗಿದ್ರೆ ಜಾಯಿಂಟ್ ಏನಿದೆಯಲ್ವ ಚೈನ್ ಬರುತ್ತಲ್ವ ಅಲ್ಲೇ ಒಂದು ಜಾಯಿಂಟ್ ಬರೋ ಹಾಗೆ ದಾರನ ಅಟ್ಯಾಚ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ನಾವು ಕುಚ್ಚು ಕಟ್ಟೋದ್ರಿಂದ ಈ ಎಲ್ಲ ಥ್ರೆಡ್ ಅನ್ನೋದು ಕುಚ್ಚು ಒಳಗಡೆ ಹೋಗ್ಬಿಡುತ್ತೆ. ಸೊ ಬ್ಯಾಕ್ ಸೈಡಲ್ಲಿ ನಿಮಗೆ ಎಲ್ಲಿ ದಾರ ಅನ್ನೋದು ಗಂಟಾಗಲಿ ಅಥವಾ ದಾರ ಕಾಣಿಸೋದಿಲ್ಲ. ಹಾಗೆ ಗಮ್ ಹಾಕೋಂಥ ಅವಶ್ಯಕತೆಯೇ ಇಲ್ಲ. ಆದಷ್ಟು ನೀವು ಇಲ್ಲೇನು ನಾವು ಪಿಕಾಟ್ಗಳನ್ನ ಹಾಕ್ಕೊಂಡ್ಬಿಟ್ಟು ಲಾಕ್ ಮಾಡಿ ಒಂದು ಡಬಲ್ ಕ್ರೋಶೆ ಹಾಕ್ತೀವಲ್ವ, ಸೊ ಡಬಲ್ ಕ್ರೋಶೆ ಹಾಕೋಷ್ಟು ದಾರ ಎಷ್ಟಿದೆ ನೋಡ್ಕೊಂಬಿಟ್ಟು ಆವಾಗಲೇ ನೀವು ದಾರನ ಜಾಯಿಂಟ್ ಮಾಡಿಕೊಂಡು ಡಬಲ್ ಕ್ರೋಶೆನ ಹಾಕ್ಕೊಂಡು ಡಿಸೈನ್ನ ಹಾಕ್ಕೊಳ್ಳಿ. ಪರ್ಫೆಕ್ಟಾಗಿ ದಾರ ಕರೆಕ್ಟಾಗಿ ನಿಮಗೆ ಈ ರೀತಿ ಮಧ್ಯದಲ್ಲಿ ಬರುತ್ತೆ. ಸೊ ಆರಾಮಾಗಿ ನೀವು ಕುಚ್ಚು ಒಳಗಡೆ ಈ ದಾರನ ನೀವು ಹಾಕೋಬೋದು. ಒಂದೊಂದು ಸತಿ ಇದ್ರ ರೀತಿ ಎಕ್ಸ್ಟ್ರಾ ಆದಾಗ ಇಲ್ಲಿ ನೋಡಿ ಆದಷ್ಟು ಈ ರೀತಿ ಬರೋಂಗೆ ಮಾಡ್ಕೊಳ್ಳಿ. ಯಾಕಂದರೆ ಇದು
ಕುಚ್ಚು ಒಳಗಡೆ ಹೋಗ್ಬಿಡುತ್ತೆ. ತುಂಬ ಈಸಿಯಾಗಿ ಒಂದೇ ಒಂದು ಸ್ಟೆಪ್ಪಲ್ಲಿ ಹಾಕುವಂಥ ನ್ಯೂ ಕ್ರೋಶಾ ಡಿಸೈನ್ ಫ್ರೆಂಡ್ಸ್. ಡಿಫ್ರೆಂಟಾಗಿ ಬಂದಿದೆ. ಯಾವಾಗಲೂ ಓಲ್ಡಲ್ಲೇ ಹಾಕಿ ಬೋರ್ ಆಗಿದ್ದರೆ ಈ ರೀತಿ ನೀವು ಹಾಕ್ಕೋಬೋದು. ನಿಮಗಿನ್ನೂ ಸ್ವಲ್ಪ ದೂರ ಬೇಕು ಅಂದರೆ ಇಲ್ಲಿ ಎಕ್ಸ್ಟ್ರಾ 2 ಲಾಕನ್ನು ಹಾಕ್ಕೊಂಡು ಡಿಸೈನ್ನ ನೀವು ಇನ್ನೂ ಸ್ವಲ್ಪ ದೂರ ಕೂಡ ನೀವು ಮಾಡ್ಕೋಬೋದು. ಇಲ್ಲ ಸ್ವಲ್ಪ ಮಣಿ ಜಾಸ್ತಿ ಬೇಕು ಅಂದರೆ ಇಲ್ಲೇ ನೀವು ಲಾಕ್ ಹಾಕ್ಕೊಂತೀರಲ್ವ, ಈ ಕಡೆ ಒಂದು 2 ಬೀಡ್ಸು ಮತ್ತು ಈ ಕಡೆ ಒಂದು 2 ಬೀಡ್ಸನ್ನ ಹಾಕ್ಕೊಂಡು ಸ್ವಲ್ಪ ದೂರದಲ್ಲಿ ಬೀಡ್ ಅನ್ನೋದು ಜಾಸ್ತಿ ಮಾಡಿ ಈ ಡಿಸೈನ್ನ ಕೂಡ ನೀವು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಬಂದಿದೆ. ನಾನು ಸ್ಯಾರಿ ಫುಲ್ ಹಾಕ್ತೀನಿ. ಸ್ಯಾರಿ ಫುಲ್ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಕುಚ್ಚಾಕಿದ್ದೀನಿ. ಕುಚ್ಚಾಕಿದ ಮೇಲೆ ನೋಡಿ ಈ ಥರ ಬಂದಿದೆ. ನ್ಯೂ ಡಿಸೈನ್ ಫ್ರೆಂಡ್ಸ್. ಇದು ತುಂಬ ಹತ್ತಿರದಲ್ಲಿ ಸ್ಯಾರಿ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹತ್ತಿರದಲ್ಲಿ ಗೊತ್ತಾಗುತ್ತೆ ಇದು ವರ್ಕ್ ಹೇಗಿದೆ ಅಂತ. ಸೊ ಫೋನ್ ಕ್ಯಾಮ್ರಾದಲ್ಲಿ ಅಂತ ಏನು ಕಾಣಿಸ್ತಾ ಇಲ್ಲ, ಬಟ್ ಎದುರುಗಡೆ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಬೇಗ ಕೂಡ ಹಾಕೋಬೋದು. ಬೇಗನೆ ಆಗಿದ್ದರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಬೇಗನೆ ಆಗುತ್ತೆ. ಒಂದೇ ಒಂದು ಸ್ಟೆಪ್ಪಲ್ಲಿ ನೀವು ಆರಾಮಾಗಿ ಈ ಡಿಸೈನ್ನ ಹಾಕ್ಕೋಬೋದು. ಈ ರೀತಿ ನಾನು 2 ಕಲರು ಬ್ಲ್ಯಾಕು ಮತ್ತು 2 ಕಲರು ರಾಣಿ ಪಿಂಕಲ್ಲಿ ಈ ರೀತಿ ಡಿಸೈನ್ ಅನ್ನೋದು ಚೇಂಜ್ ಮಾಡಿದ್ದೀನಿ. ಈ ರೀತಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಒಂದು ಕಲರಲ್ಲೇ ನೀವು ಕಂಟಿನ್ಯೂ ಆಗಿ ವರ್ಕ್ನ ಮಾಡ್ಕೋಬೋದು. ಒಂದು ಕಲರಲ್ಲಿ ಡಿಸೈನ್ ಹಾಕಿಬಿಟ್ಟು ಒಂದು ಕಲರಲ್ಲಿ ಕುಚ್ಚನ್ನು ಹಾಕಿದ್ರು ಕೂಡ ಡಿಸೈನ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಡಿಸೈನ್ ಒಂದು ಈ ಥರ ಕಾಣಿಸ್ತಾ ಇದೆ ನೋಡಿ. ಸ್ಯಾರಿ ಫುಲ್ ಕಂಪ್ಲೀಟಾಗಿ ಈ ಥರ ಬಂದಿದೆ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 350 to 400 rupees ಚಾರ್ಜ್ ಮಾಡ್ಬೋದು. ನೋಡಿ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.